ದೆಹಲಿ ಸ್ಫೋಟಕ್ಕೆ ಅಲ್ ಫಲಾಹ್ ವಿವಿ ನಂಟು. ವೈಟ್ ಕಾಲರ್ ಡಾಕ್ಟರ್ಗಳ ಕಾರ್ಯಸ್ಥಾನವಾಗಿತ್ತ ವಿವಿ ಅನ್ನುವಂತಹ ಗುಮಾನಿ ಈಗ ವ್ಯಕ್ತವಾಗ್ತಿದೆ. ಅಲ್ ಫಲಾಹ್ ಟೆರರ್ ಅಡ್ಡ ಆಗಿರುವಂತಹ ಬಗ್ಗೆ ಶಂಕೆಯನ್ನ ಹೊಂದಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ. 3 ವೈದ್ಯರ ಅರೆಸ್ಟ್ ಬಳಿಕ ವಿವಿ ಸಿಬ್ಬಂದಿಗಳು ವಿದ್ಯಾರ್ಥಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಡಾಕ್ಟರ್ ಉಮರ್ ಸೇರಿದಂತೆ ಇತರೆ 3 ಡಾಕ್ಟರ್ಗಳ ಬಂಧನ. ಉಮರ್ ಸಾವನ್ನಪ್ಪಿದ್ದಾನೆ. ಆತನ ಬೆನ್ನಲ್ಲೇ 3 ವೈದ್ಯರ ಬಂಧನ ಆಗಿದೆ. ಈಗ ಆ ವಿವಿಯ ಸಿಬ್ಬಂದಿಗಳ ಮೇಲೆ ಕಣ್ಣು ಬಿದ್ದಿದೆ. ಆ ವಿವಿಯ ವಿದ್ಯಾರ್ಥಿಗಳು, ಯಾಕಂದ್ರೆ ಈತ ಪ್ರೊಫೆಸರ್ ಆಗಿದ್ದ. ಆ ಹೊತ್ತಿನಲ್ಲಿ ವಿದ್ಯಾರ್ಥಿಗಳನ್ನ ಸಿಬ್ಬಂದಿಗಳನ್ನ ಯಾವ ರೀತಿ ಬ್ರೈನ್ ವಾಶ್ ಮಾಡಿ ಈ ಜಾಲಕ್ಕೆ ಆತ ತಳ್ಳಿರಬಹುದು, ಅವರುಗಳಿಗೆ ಈ ನಂಟು ಇದೆಯಾ ಇಲ್ವಾ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತು ಈ ಡಾಕ್ಟರ್ಸ್ನ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಕೂಡ ಗೊತ್ತಾಗ್ತಿದೆ. ಹಲವಾರು ಬಾರಿ ಅವರುಗಳು ಕೆಲಸ ಮಾಡ್ತಾ ಇದ್ದಂತಹ ಸಂಸ್ಥೆಯಲ್ಲಿ ಅವರ ಮಿಸ್ಬಿಹೇವಿಯರ್ ಮತ್ತು ಉಡಾಫೆತನದಿಂದಾಗಿ ಅವರುಗಳು ನೋಟಿಸ್ಗಳನ್ನ ಪಡ್ಕೊಂಡಿದ್ರು, ಸಸ್ಪೆಂಡ್ ಆಗಿದ್ರು. ಈ ಎಲ್ಲ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತು ಈ ಅಲ್ ಫಲಾಹ್ ವಿವಿ ಏನಿದೆ, ಇದು ಈ ಟೆರರ್ ಡಾಕ್ಟರ್ಗಳ ಅಡ್ಡೆ ಆಗಿತ್ತು ಅನ್ನೋದಕ್ಕೆ ಅನುಮಾನವೇ ಬೇಡ. ಅವರುಗಳಲ್ಲಿ ಹೋಗ್ತಾ ಇದ್ದಿದ್ದು, ಆ ಲ್ಯಾಬ್ಗಳಲ್ಲಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದಿದ್ದು ಮತ್ತು ಅವರ ಕಾರುಗಳನ್ನ ಅಲ್ಲಿಯೇ ಪಾರ್ಕ್ ಮಾಡ್ತಾ ಇದ್ರು. ವಾರಾನ್ಗಟ್ಲೆ ಪಾರ್ಕ್ ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡೋರು ಯಾರೂ ಇರಲಿಲ್ಲ. ಅವ್ರು ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತಿದ್ರು.